ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಸಿದ್ದಾಪುರದಿಂದ ಹೆಗ್ಗರಣಿವರೆಗೆ ನಾವು ಟ್ರಾವೆಲ್ ಮಾಡಿದ್ದನ್ನು ನೋಡಿರ್ತೀರಿ. ಅಲ್ಲಿ ನಾವು ಕೋಲ್ಸಿರ್ಸಿ ಆಗಿರಬಹುದು, ಬಿದ್ರಕಾನ್ ಆಗಿರಬಹುದು, ಕವಲ್ಕೊಪ್ಪ ಆಗಿರಬಹುದು, ಹಾರ್ಸಿಕಟ್ಟ ಹಾಗೆ ಗೋಳಿಮಕ್ಕಿ ಕ್ರಾಸ್ ಎಲ್ಲವನ್ನ ದಾಟಿ ಹೆಗ್ಗರಣಿವರೆಗೂ ಬಂದಿದ್ದನ್ನು ನೀವು ನೋಡಿರ್ತೀರಿ. ಸೊ ಇವತ್ತಿನ ಜರ್ನಿ ಏನಿದೆ, ಹೆಗ್ಗರಣಿಗಿಂತ ಮುಂದಿನ ಜರ್ನಿ ಇವತ್ತಿನದಾಗಿರುತ್ತೆ. ಈಗ ಬನ್ನಿ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಣ. ಸ್ನೇಹಿತರೆ, ಇವತ್ತು ನಾವು ಹೆಗ್ಗರಣಿಯಿಂದ ಸಿರ್ಸಿ ಕಡೆ ಹೊರಟಿದ್ದೀವಿ. ಇಲ್ಲಿಂದ ಸಿರ್ಸಿ ಸುಮಾರು 33-34 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಈ ರೋಡ್ ಹೇಗಿದೆ ಅನ್ನೋದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಹೆಗ್ಗರಣಿಗೆ ಬಂದರೆ ನೀವು ಸಾಕಷ್ಟು ಪ್ಲೇಸ್ಗಳನ್ನು ನೋಡಬಹುದು. ಹೆಗ್ಗರಣಿಯಿಂದ ಹುಂಚಳ್ಳಿ ಫಾಲ್ಸ್ಗೂ ಹೋಗ್ಬೋದು, ಅಥವಾ ಹೆಗ್ಗರಣಿಯಿಂದ ಹತ್ತಿರ ಅಂತಂದರೆ ನಿಲ್ಕುಂದ ಇದೆಯಲ್ಲ, ನಿಲ್ಕುಂದದಿಂದ ನೀವು ಭೀಮನಗುಡ್ಡಕ್ಕೂ ಹೋಗಬಹುದು, ಅಥವಾ ನಿಲ್ಕುಂದದಿಂದ ವಾಟೆಹಳ್ಳ ಫಾಲ್ಸ್ಗೂ ಹೋಗಬಹುದು. ಹೀಗೆ ಹೆಗ್ಗರಣಿ ಒಂದು ರೀತಿಯ ಒಂದು ಹಬ್ಬಿದ್ದಂಗೆ ನೀವು ಅಲ್ಲಿಂದ ಕೆಲವಷ್ಟು ಪ್ಲೇಸ್ಗಳನ್ನು ವಿಸಿಟ್ ಮಾಡ್ಬೋದು. ಆದರೆ ಹೆಗ್ಗರಣಿಯಿಂದ ಈಗ ಸಿರ್ಸಿ ಕಡೆ ಹೇಗೆ ಹೋಗೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೆ ಅಲ್ಲಿ ವಾತಾವರಣ ಯಾವ ರೀತಿ ಇದೆ, ಎಷ್ಟು ಸುಂದರವಾದ ಊರುಗಳ ಮುಖಾಂತರ ನಾವು ಸಿರ್ಸಿ ಕಡೆ ಹೋಗಬಹುದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಹುಕ್ಕಳಿ ರೋಡ್ ಇದು 9 ಕಿಲೋಮೀಟ್ರು, ಹಾಗೆ ನಿಲ್ಕುಂದ ಇದು 3 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಈಗ ನಾವು ನಿಲ್ಕುಂದಕ್ಕೆ ಹೋಗಿ ಹಾಗೆ ಸಿರ್ಸಿ ಕಡೆ ಹೋಗಬಹುದು. ಆ್ಯಕ್ಚುಲಿ 2 ರೋಡ್ ಇದೆ ಹೋಗಲಿಕ್ಕೆ, ನಿಲ್ಕುಂದದಿಂದನೂ ಹೋಗ್ಬೋದು, ಹಾಗೆ ಒಳಗಿಂದ ಕೂಡ ಹೋಗ್ಬೋದು. ಹಾಗೆ ಈ ರೋಡಿಂದನೂ ನಾವು ಹೋಗ್ಲಿಕ್ಕೆ ಬರುತ್ತೆ. ಅಂದರೆ ಈ ರೋಡಿಂದ ಹೋದಾಗ ನೀರ್ಗಾನು, ಕರ್ಕಿ ಹಕ್ಲು ಆ ಊರು ಸಿಗುತ್ತೆ. ಅಂದರೆ ಈ ರೋಡ್ ಹೋಗಿ ಕರ್ಕಿ ಹಕ್ಲನ್ನು ಟಚ್ ಆಗುತ್ತೆ. ನೀವಿಲ್ಲಿ ಒಂದು ಶಾಲೆ ಇದೆ, ಅದನ್ನು ನೋಡ್ಬೋದು. ಸ್ನೇಹಿತರೆ, ನಾನು ತೋರಿಸಿದ್ನಲ್ಲ ರೈಟ್ ಸೈಡ್ ಹೋಗೋ ರೋಡು, ಆ ರೋಡು ಕರ್ಕಿ ಹಕ್ಲು ಅನ್ನುವಂತಹ ಒಂದು ಊರಿಗೆ ಹೋಗುತ್ತೆ. ಈಗ ನಾವು ನಿಲ್ಕುಂದದಿಂದ ಹೋದರೂ ಕೂಡ ನಿಲ್ಕುಂದ ಹೋಗಿ ನೆಕ್ಸ್ಟ್ ಕರ್ಕಿ ಹಕ್ಲಿಗೆ ಹೋಗೋದು. ಆದರೆ ನಿಲ್ಕುಂದದಿಂದ ಕರ್ಕಿ ಹಕ್ಲಿಗೆ ಹೋಗಬೇಕಾದ್ರೆ ನಮಗೆ ಭೀಮನಗುಡ್ಡಕ್ಕೆ ಹೋಗುವಂಥ ದಾರಿ ಕೂಡ ಸಿಗುತ್ತಲ್ವ. ಅದಕ್ಕಾಗಿ ಟೂರಿಸ್ಟ್ಗಳು ಈ ರೋಡಲ್ಲಿ ಹೋದರೆ ಸ್ವಲ್ಪ ಅನುಕೂಲ. ಯಾಕಂದರೆ ನಿಲ್ಕುಂದದಿಂದ ಆ ಕಡೆ ವಾಟೆಹಳ್ಳ ಫಾಲ್ಸಿಗೆ ಬೇಕಾದರೂ ಹೋಗ್ಬೋದು, ಅಥವಾ ಈ ಕಡೆ ಭೀಮನಗುಡ್ಡಕ್ಕೆ ಬೇಕಾದರೂ ಹೋಗಿ ಸಿರ್ಸಿಗೆ ಹೋಗ್ಬೋದು. ಆದರೆ ಆ ಕರ್ಕಿ ಹಕ್ಲಿನ ಡೈರೆಕ್ಟ್ ರೋಡ್ ಏನಿತ್ತಲ್ಲ ಒಳಗೆ, ಅಲ್ಲಿಂದ ಹೋದರೆ ಟೂರಿಸ್ಟ್ ಪ್ಲೇಸ್ಗಳು ಯಾವುದೂ ಸಿಗೋದಿಲ್ಲ. ಒಂದು ರೀತಿ ಶಾರ್ಟ್ ಕಟ್ ಅದು ಅಷ್ಟೇ. ಈಗ ನಾವು ಹೋಗ್ತಾ ಇರೋದು ನಿಲ್ಕುಂದ ಊರಿನ ಮೇಲೆ ಸಿರ್ಸಿ ಕಡೆ, ಅಂದರೆ ಹೆಗ್ಗರಣಿಯಿಂದ ನಿಲ್ಕುಂದ ಹೋಗಿ ಅಲ್ಲಿಂದ ಸಿರ್ಸಿ ರೋಡಲ್ಲಿ. ಇಲ್ಲೂ ಕೂಡ ಮಳೆ ಆಗಿದೆ, ನೀವು ನೋಡ್ಬೋದು, ನೆಲ ಎಲ್ಲ ಒದ್ದೆ ಆಗಿದೆ. ಮುರುಡೆ ಮನೆ ಅಂತ ಒಂದು ಮನೆ ಇದೆ ಇಲ್ಲಿ. ಈ ರೋಡು ಮಳೆಗಾಲದಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆ ಎಲ್ಲ ಬೀಳ್ತಾ ಇರಬೇಕಾದ್ರೆ ಆವಾಗ ಈ ರೋಡನ್ನು ನೋಡೋದೇ ಒಂದು ಖುಷಿ. ಅದೇ ಇಲ್ಲೂ ಕೂಡ ಒಳಗೆ ಸಣ್ಣ ಸಣ್ಣ ರೋಡ್ಗಳೆಲ್ಲ ಹೋಗ್ತವೆ. ತಾರಕಂಡ ಮತ್ತು ಕುಂಬಾರಕುಳಿ ಹೆಗ್ಗೆ. ಕುಂಬಾರಕುಳಿ ಅಂತ ನಿಮಗೆ ಇನ್ನೊಂದು ಕಡೆಯೂ ಸಿಗುತ್ತೆ. ಎಲ್ಲಿ ಅಂತಂದರೆ ಸಿದ್ದಾಪುರದಿಂದ ನಾವು ಜೋಗ್ ಫಾಲ್ಸಿಗೆ ಹೋಗಬೇಕಾದ್ರೆ ಅಲ್ಲಿ ಸುಂಕತ್ತಿ, ಹಲಗೇರಿ ಎಲ್ಲ ಬರ್ತಾವಲ್ಲ, ಅಲ್ಲೂ ಕೂಡ ಒಂದು ಕುಂಬಾರಕುಳಿ ಅಂತ ಇದೆ. ಆ ಕುಂಬಾರಕುಳಿಗೆ ಮತ್ತು ಈ ಕುಂಬಾರಕುಳಿಗೆ 2 ಒಂದೇ ಅಂತ ಮತ್ತೆ ಮಿಸ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇಲ್ಲೊಂದು ಸಣ್ಣ ಹಳ್ಳ ಇದೆ, ಅದರಲ್ಲೆಲ್ಲ ನೀರಿದೆ. ಮನ್ನಿ ಗದ್ದೆ ಅಂತ ಒಂದು ಊರಿಗೆ ನೋಡಿ. ಮಧ್ಯಾಹ್ನ ಮೇಲೆ ಈ ರೋಡಲ್ಲಿ ಹೋದರೆ ಕತ್ಲೆ ಇದ್ದಂಗೆ ಅನುಭವ ಆಗುತ್ತೆ. ಆದರೆ ಈಗ ರೋಡ್ ಸ್ವಲ್ಪ ಅಗಲ ಆದಮೇಲೆ ಆ ರೀತಿ ಅನ್ನಿಸ್ತಾ ಇಲ್ಲ. ಮೊದಲೆಲ್ಲ ರೋಡು ಸ್ವಲ್ಪ ಸಣ್ಣನೇ ಇರ್ತಿತ್ತು ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಮತ್ತು ಮರ ಗಿಡಗಳು ಕೂಡ ರಸ್ತೆ ಮೇಲೇ ಚಾಚ್ಕೊಂಡಿರ್ತಿದ್ವು. ಅದಕ್ಕಾಗಿ ಒಂದು ರೀತಿ ಎಲ್ಲೋ ಗುಹೆ ಒಳಗೆ ಹೋಗ್ತಾ ಇದ್ದೀವೇನೋ, ಕತ್ಲೆಯಲ್ಲಿ ಹೋಗ್ತಾ ಇದ್ದೀವೇನೋ ಅಂತ ಎಲ್ಲ ಅನ್ನಿಸ್ತಿತ್ತು. ನೋಡಿ, ಇಲ್ಲೆಲ್ಲ ಎಷ್ಟೊಂದು ಹಸಿರಾಗಿದೆ, ತೋಟ ಎಲ್ಲ ಇದೆ ಅಲ್ಲಿ. ಸ್ನೇಹಿತರೆ, ಈ ಸ್ಪಾಟ್ ಏನಿದೆಯಲ್ಲ, ಅಲ್ಲಿ ಮುಂದ್ಗಡೆ ಏನು ಕರ್ವಿಂಗ್ ಕಾಣುತ್ತಲ್ಲ, ಅದಕ್ಕಿಂತ ಮುಂದೆ ನೀವು ಮಳೆಗಾಲದಲ್ಲಿ ಬಂದರೆ ಅಲ್ಲಿ ಮುಂದ್ಗಡೆ ಒಂದು ದೊಡ್ಡ ಬೈಲಿದೆ. ಆ ಬೈಲಿಗೆ ಇಲ್ಲಿ ನಿಮ್ಗೆ ಏನೂ ಕಾಣಿಸೋದಿಲ್ಲ.
ಯಾವುದೋ ಒಂದು ಈ ಹಿಮಾಲಯ ಎಲ್ಲ ಇರ್ತಾವಲ್ಲ, ಆ ಕಡೆ ಹೋದ್ರೆಲ್ಲ ಫುಲ್ ವೈಟ್ ಕಾಣಿಸ್ತವಲ್ಲ, ಆ ರೀತಿ ಕಾಣಿಸುತ್ತೆ. ಇಲ್ಲಿಂದ ಮುಂದೆ ನಿಮ್ಗೆ ಏನೂ ಕಾಣಿಸೋದಿಲ್ಲ ಈ ಬೈಲಿರೋದು. ಸೊ ಆ ರೀತಿ ಒಂದು ರೀತಿ ಫಾಗ್ ತುಂಬ್ಕೊಂಡಿರುತ್ತೆ. ಮಳೆ ಬರದೇ ಹೋಗಲಿ, ಆ ರೀತಿ ಫಾಗ್ ತುಂಬ್ಕೊಂಡಿರುತ್ತೆ. ಒಂದು ಸಲ ಮಳೆ ಹೋದರೂ ಸಾಕು, ಆ ರೀತಿ ಆಗಿರುತ್ತೆ ನೋಡಿ. ಈಗ ನಿಲ್ಕುಂದ ಇಲ್ಲಿಂದ 2 ಕಿಲೋಮೀಟ್ರ್ ಉಳಿತು. ನೋಡಿ ಎಮ್ಮೆ ಕರು ನೀರಿನ ಹೊಂಡದಲ್ಲಿ ಕುಂತ್ಬಿಟ್ಟಿದ್ದಾವೆ. ಸ್ನೇಹಿತರೆ, ನಿಮಗೆ ನನ್ನ ವಾಯ್ಸು ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ನಾಯ್ಸ್ ಕ್ಯಾನ್ಸಲೇಷನನ್ನು ಆ್ಯಕ್ಟಿವ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೈಕಲ್ಲಿ ಹೋಗಬೇಕಾದ್ರೆ ಗಾಳಿಯ ಒತ್ತಡ ಇರೋದ್ರಿಂದ ಗಾಳಿ ಬೋರ್ ಅಂತ ಬರ್ತಾ ಇರುತ್ತೆ. ಅದಕ್ಕಾಗಿ ನಾನು ಮಾತಾಡಿದ್ದು ನಿಮಗೆ ಕೇಳಿಸೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನನ್ನು ಸ್ವಲ್ಪ ಮಟ್ಟಿಗೆ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ನಿಮಗೆ ಇಲ್ಲಿ ಬೈಕಿನ ಶಬ್ದ ಕೂಡ ಕೇಳಿಸ್ತಾ ಇರಬಹುದು. ಪೂರ್ತಿ ನಾನು ನಾಯ್ಸ್ ಕ್ಯಾನ್ಸಲೇಷನನ್ನು ಆ್ಯಕ್ಟಿವ್ ಮಾಡಿಬಿಟ್ರೆ ಬೈಕಿನ ಸದ್ದು ಕೂಡ ಕೇಳಿಸೋದಿಲ್ಲ. ನೋಡಿ, ಇಲ್ಲೊಂದು ಬೋರ್ಡ್ ಇದೆ. ಗುಮ್ಮಟ 34 ಕಿಲೋಮೀಟ್ರ್ಗಳು, ಅಮ್ಮೇನಹಳ್ಳಿ 15 ಕಿಲೋಮೀಟ್ರ್ಗಳು. ನಾವು ಈಗ ನಿಲ್ಕುಂದಾದ ಮೇಲೆ ಸಿರ್ಸಿ ರೂಟಲ್ಲಿ ಹೋಗಬೇಕಾದ್ರೆ ಸಿರ್ಸಿ ಕುಮಟಾ ರೋಡ್ನಲ್ಲಿರುವಂತಹ ಅಮ್ಮೇನಹಳ್ಳಿ ಊರು ನಮಗೆ ಟಚ್ ಆಗುತ್ತೆ. ಆ ಅಮ್ಮೇನಹಳ್ಳಿ ಊರಿಂದ ನಾವು ಲೆಫ್ಟಿಗೆ ಹೋದರೆ ಕುಮಟಾ ಕಡೆ ಹೋಗ್ಬೋದು, ರೈಟಿಗೆ ಹೋದರೆ ಸಿರ್ಸಿಗೆ ಹೋಗ್ಬೋದು. ಆದರೆ ಆ ಕುಮಟಾಕ್ಕೆ ಹೋಗಲಿಕ್ಕೆ ಇನ್ನೂ ಒಂದು ರೋಡ್ ಇದೆ, ಅದನ್ನು ನಿಮಗೆ ಆನ್ ದ ವೇ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ಕ್ರಾಸ್ವರೆಗೂ ಬಂದಿದ್ದೀವಿ. ಇಲ್ಲಿಂದ ಲೆಫ್ಟಿಗೆ ಹೋದರೆ ತಂಡಗುಂಡಿ, ಸ್ಟ್ರೇಟ್ ಹೋದರೆ ದೇವಿ ಮನೆ ಅಥವಾ ವಾಟೆಹಳ್ಳ ಫಾಲ್ಸು, ಹಾಗೆ ಈ ಕಡೆ ರೈಟಿಗೆ ಹೋದರೆ ನಿಲ್ಕುಂದ ಊರು. ನೋಡಿ, ರೋಡೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಈ ಲೆಫ್ಟಿಗೆ ಹೋಯ್ತಲ್ಲ, ಇದು ಕೂಡ ವಾಟೆಹಳ್ಳ ಫಾಲ್ಸ್ ಅಥವಾ ದೇವಿ ಮನೆಗೆ ಹೋಗ್ತದೆ. ಇಲ್ಲೇ ಜಾಯ್ನ್ ಆಗ್ತಾವೆ ಮುಂದೆ ಎರಡು ಹೋಗಿ. ನೋಡಿ, ಇದು ನಿಲ್ಕುಂದ ಊರು. ಇಲ್ಲಿಂದ ಸಿರ್ಸಿ 28 ಕಿಲೋಮೀಟ್ರ್ ಇದೆ, ಅಮ್ಮೇನಹಳ್ಳಿ 14 ಕಿಲೋಮೀಟ್ರ್ ಇದೆ. ಈಗ ನಾವು ಸಿರ್ಸಿ ಕುಮಟಾ ರೋಡಿಗೆ ಟಚ್ ಆಗಿನೇ ಸಿರ್ಸಿ ಹೋಗಬೇಕಾಗಿರುತ್ತೆ. ಅಂದರೆ 14 ಕಿಲೋಮೀಟ್ರ್ ನಾವು ಹೋಗಿ ಅಮ್ಮೇನಹಳ್ಳಿಗೆ ಟಚ್ ಆಗಿನೇ ಸಿರ್ಸಿ ಕಡೆ ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಹಾಗೆ ಇಲ್ಲೊಂದು ಮಸೀದಿ ಇದೆ. ಈ ನಿಲ್ಕುಂದ ಊರಿನಲ್ಲೂ ಕೂಡ ಮುಸ್ಲಿಂ ಬಾಂಧವರ ಸಂಖ್ಯೆ ತುಂಬ ಇದೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ. ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಜಾತಿ ಭೇದ ಇಲ್ಲ. ಈ ಕಡೆ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಇಲ್ಲಿ. ನೋಡಿ, ಇವತ್ತು ಮಳೆ ಹೊಳೋ ಆಗಿರೋದ್ರಿಂದ ನಮಗೆ ಒಳ್ಳೆ ಚಾನ್ಸ್ ಇದೆ. ನೋಡಿ, ಈ ರೋಡ್ ಏನಿದೆಯಲ್ಲ, ಇದು ಭೀಮನಗುಡ್ಡಕ್ಕೆ ಹೋಗುವಂತಹ ರೋಡು. ನೋಡಿ, ಇದೇ ರೋಡು ಭೀಮನಗುಡ್ಡಕ್ಕೆ ಹೋಗುವಂಥದ್ದು. ಅಲ್ಲಿ ಬರೆದಿದೆ ನೋಡಿ, ಮುಳುಗುಂದ ಮತ್ತು ಭೀಮನಗುಡ್ಡ ಅಂತ ಇದೆ. ಒಂದು 2 ಕಿಲೋಮೀಟ್ರ್ ಹೋದರೆ ನಿಮಗೆ ಭೀಮನಗುಡ್ಡ ಸಿಕ್ಕಿಬಿಡುತ್ತೆ. 2 ಕಿಲೋಮೀಟ್ರ್ ಒಳಗೇ ಇದೆ ಅದು. ಹಾಗೆ ಸಿರ್ಸಿ ಇಲ್ಲಿಂದ 28 ಕಿಲೋಮೀಟ್ರ್ ದೂರದಲ್ಲಿದೆ. ಇನ್ನು ನೀವು ಭೀಮನಗುಡ್ಡದ ವಿಡಿಯೋ ನೋಡಿಲ್ಲ ಅಂತ ಆದರೆ ನನ್ನ ಚಾನಲ್ಗೆ ಹೋಗಿ ಭೀಮನಗುಡ್ಡ ಅಂತ ಸರ್ಚ್ ಮಾಡಿ, ನಿಮಗೆ ಸಿಕ್ಕಿಬಿಡುತ್ತೆ. ಬನ್ನಿ, ಈಗ ಸಿರ್ಸಿ ರೋಡ್ ಕಡೆ ಮುಂದುವರಿಯೋಣ. ಈ ರೋಡು ಹೀಗೆ ಒಂದು ರೀತಿ ಈಗ ತುಂಬ ಚೆನ್ನಾಗಿದೆ ಅನಿಸಿದ್ರು ಕೂಡ ಮಳೆಗಾಲದಲ್ಲಿ ಸ್ವಲ್ಪ ದೂರನೂ ಕಾಣಿಸೋದಿಲ್ಲ. ಜೋರು ಮಳೆ ಹೋದಾಗ ಒಂದು 10 ಮೀಟ್ರ್ ಮುಂದ್ಗಡೆ ಏನಿದೆ ಅಂತಲೂ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಮತ್ತು ಸಣ್ಣ ಸಣ್ಣ ಎಲೆ ದರ್ಕಗಳೆಲ್ಲ ಅವಾಗವಾಗ ಬೀಳ್ತಾನೆ ಇರ್ತವೆ. ನೋಡಿ, ಇದು ಇಷ್ಟೊಂದು ಮಧ್ಯಾಹ್ನ ಆದರೂ ಕೂಡ ಈಗ ಒಂದು ರೀತಿ ಕೆಲವೊಂದು ಏರಿಯಾದೊಳಗೆ ಹೋದ ಕೂಡಲೇ ಸ್ವಲ್ಪ ಕತ್ಲೆ ಅಂತ ನಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಮತ್ತು ಸ್ನೇಹಿತರೆ, ಇಲ್ಲಿಂದ ಈಗ ಕುಮಟಾ ಕಡೆ ಹೊರಟವರಿಗೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಿ ಅವರು ಬಂಡಲ ಊರಿಗೆ ಹೋಗ್ಬೋದು. ಮುಂದೆ ರೋಡ್ ಇದೆ ಅದು, ಆದರೆ ಈ ರೋಡಲ್ಲಿ ಹೋಗಬೇಕಾದ್ರೆ ಲೆಫ್ಟ್ ಸೈಡಿಗೆ ಹೋಗಿ ಬಂಡಲಕ್ಕೆ ಟಚ್ ಆಗ್ಬೋದು ಡೈರೆಕ್ಟ್ ಅವರು. ಅಂದರೆ ಅಮ್ಮೇನಹಳ್ಳಿಗೆಲ್ಲ ಹೋಗಿ ಅಲ್ಲಿಂದ ಹೋಗೋ ಅವಶ್ಯಕತೆ ಇಲ್ಲ ಮತ್ತೆ. ಆದರೆ ಸಿರ್ಸಿಗೆ ಹೋಗೋರು ಮಾತ್ರ ಅಮ್ಮೇನಹಳ್ಳಿಗೆ ಹೋಗಿನೇ ಮುಂದೆ ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲೆಲ್ಲ ಮಣ್ಣನ್ನು ಅಗ್ದಾಕಿದ್ದಾರೆ, ಏನೋ ನೆಡ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ಆವಾಗ ಮೊದಲು ಬಯಲಿತ್ತು, ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ರು. ಇಲ್ಲಿ ಒಂದು ಸಣ್ಣ ಹಳ್ಳ ಬರುತ್ತೆ ನೋಡಿ. ಹಳ್ಳದ ಪಕ್ಕದರೆ ಪೇರ್ಲ ಗಿಡ ಇದೆ, ಕಾಯಿ ಇರ್ತಿದ್ವು, ಈಗಿದೆಯೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಸಣ್ಣ ಹಳ್ಳ ಇದು, ಕಾಣಿಸಲ್ಲ, ಆ ಕಡೆ ಕಾಣಿಸುತ್ತೆ ಸ್ವಲ್ಪ. ಅಮ್ಮಿನಹಳ್ಳಿ ಇಲ್ಲಿಂದ 13 ಕಿಲೋಮೀಟ್ರ್ ಉಳಿತು. ನೋಡಿ, ಈ ರೋಡ್ ಯಾವ ರೀತಿ ಇದೆ. ಹಾಗೆ ಇಲ್ಲಿ ಲೆಫ್ಟಲ್ಲೆಲ್ಲ ಹೋದರೆ ಒಳಗೆ ಊರುಗಳೆಲ್ಲ ಇದ್ದಾವೆ. ಜಾಸ್ತಿ ಇರದೆ ಹೋದರೂ ಅಟ್ಲೀಸ್ಟ್ 1-2 ಮನೆಗಳಂತೂ ಇದ್ದೇ ಇರ್ತವೆ. ಅಂದರೆ ಅಲ್ಲೆಲ್ಲ ತೋಟ ಮಾಡ್ಕೊಂಡಿರ್ತಾರಲ್ಲ, ತೋಟದ ಹತ್ರನೇ ಮನೆಗಳನ್ನು ಕೂಡ ಕಟ್ಕೊಂಡಿರ್ತಾರೆ. ಈಗ ತೋಟವನ್ನು ಎಲ್ಲಿ ಬೇಕಂದ್ರಲ್ಲೇ ಮಾಡ್ತಾಯಿದ್ದಾರೆ. ಅಂದರೆ ಬಯಲು ಪ್ರದೇಶದಲ್ಲೋ ಅಥವಾ ಯಾವುದೋ ಒಂದು ಜಾಗದಲ್ಲಿ ಸರಿ ಇಲ್ಲ ಅಂದರೂ ಕೂಡ ಅಲ್ಲಿ ಮಣ್ಣು ತಂದು ಹಾಕಿ ಆದರೂ ತೋಟವನ್ನು ಮಾಡ್ತಾಯಿದ್ದಾರೆ. ಆದರೆ ಮೊದಲೇ ಹಾಗಿರ್ತಿರ್ಲಿಲ್ಲ. 2 ಗುಡ್ಡಗಳು ಸೇರುವಂತಹ ಗೋವು ಏನು ಬರ್ತಿತ್ತು, ಮೂಲೆ ಏನು ಬರ್ತಿತ್ತು, ಮತ್ತು ನೀರಿನ ಸೂಕ್ತವಾದ ಸ್ಥಳ ಏನಿರ್ತಿತ್ತು, ಅದರಲ್ಲಿ ಮಾತ್ರ ತೋಟಗಳನ್ನು ಮಾಡ್ತಿದ್ರು. ಅದಕ್ಕಾಗಿ ಅಂಥ ಮೂಲೆಗಳನ್ನು, ಗೋವುಗಳನ್ನು ಹುಡ್ಕೊಂಡು ಹೋಗಬೇಕು ಅಂತಂದರೆ ರೋಡ್ ಸೈಡಿಗೆ ಸಿಗ್ತಿರ್ಲಿಲ್ಲ. ಅವು ರೋಡ್ ಸೈಡಿಗೆ ಸಿಗ್ದಲ್ಲೆಲ್ಲ ಮೊದಲೇ ಆಗಿರುತ್ತೆ. ಹಾಗೆ ಸ್ವಲ್ಪ ದೂರ ಇರ್ತವೆ, ರೋಡಿಂದ ಒಳಗಿರ್ತವೆ ಅಂಥ ಪ್ಲೇಸ್ಗಳೆಲ್ಲ. ಅಂತಲ್ಲಿ ಹೋಗಿ ತೋಟವನ್ನು ಮಾಡಿರ್ತಾರೆ. ಈಗೆಲ್ಲ ಗದ್ದೆಗಳಲ್ಲೂ ತೋಟವನ್ನು ಮಾಡ್ತಾರೆ. ಆವಾಗ ಮೊದಲೆಲ್ಲ ಗದ್ದೆಗಳಲ್ಲೇ ತೋಟ ಮಾಡೋದು ಸ್ವಲ್ಪ ಕಡಿಮೆ ಇತ್ತು. ಮತ್ತೊಂದು ನಂಬಿಕೆ ಏನಿತ್ತು ಅವ್ರಿಗೆ ಅಂತಂದರೆ, ಗದ್ದೆಯಲ್ಲಿ ತೋಟ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅನ್ನೋದೊಂದು ನಂಬಿಕೆ ಇತ್ತು. ಆದರೆ ಈಗ ಎಲ್ಲಿ ಬೇಕಾದರೂ ತೋಟವನ್ನು ಮಾಡ್ತಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ, ಆದರೆ ಎಲ್ಲ ಟೈಮಲ್ಲೂ ಓಪನ್ ಇರಲ್ಲ ಇವು. ಇನ್ನು ಸಂಡೇ ಓಪನ್ ಇರುತ್ತೋ ಏನೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಮಳೆಗಾಲದಲ್ಲಾದರೆ ಹುಂಚಳ್ಳಿ ಫಾಲ್ಸ್ಗೆ ಅಲ್ಲಿ ಇಲ್ಲೆಲ್ಲ ಹೋಗೋರು ತುಂಬ ಜಾಸ್ತಿ ಜನ ಇರ್ತಾರೆ. ಆದರೆ ಈಗ ಮಳೆಗಾಲ ಅಷ್ಟೇ ಪ್ರಾರಂಭ ಆಗಿರೋದ್ರಿಂದ ನಾನು ವಿಡಿಯೋ ಮಾಡಬೇಕಾದ್ರೆ ಈಗ ಅಷ್ಟೊಂದು ಜನ ತಿರುಗಾಡೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯಾವಾಗಲೂ ಮಳೆಗಾಲದ ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲೂ 1-2 ಊರಿಗೆ ಹೋಗುವಂತಹ ದಾರಿ ಇದೆ ನೋಡಿ, ಬರ್ಕೊಂಡಿದೆ. ದನ್ನಳ್ಳಿ, ಮಲೆಗದ್ದೆ, ಚಿಕ್ಕನ ಮನೆ, ಇಷ್ಟು ಗ್ರಾಮಕ್ಕೆ ಇಲ್ಲಿಂದ ಹೋಗಬಹುದು. ಇದೆಲ್ಲ ನಿಲ್ಕುಂದ ಗ್ರಾಮ ಪಂಚಾಯತ್ ಅಂಡರಲ್ಲಿ ಬರುತ್ತೆ ನೋಡಿ. ಶ್ರೀ ಜಟಕೇಶ್ವರ ಚೌಡೇಶ್ವರಿ ದೇವಸ್ಥಾನ, ಹೊನ್ನಳ್ಳಿ, ತಾಲೂಕು ಸಿದ್ದಾಪುರ, ಉಕ್ಕ. ಬನ್ನಿ ಮುಂದೆ ಹೋಗೋಣ. ಇಲ್ಲೆಲ್ಲ ಸ್ವಲ್ಪ ರೋಡು ಯಾವಾಗಲೂ ಹಾಳಾಗ್ತಾ ಇರುತ್ತೆ. ಎಷ್ಟೇ ರೋಡ್ ಮಾಡಿದರೂ ಕೂಡ, ಎಷ್ಟೇ ಪ್ಯಾಚ್ ವರ್ಕ್ ಮಾಡಿದರೂ ಕೂಡ ಈ ಸೆಕ್ಷನಲ್ಲಿ ಮಾತ್ರ ಯಾವಾಗಲೂ ರೋಡು ಹಾಳಾಗ್ತಾ ಇರುತ್ತೆ. ಬಸ್ ಕಾಯಲಿಕ್ಕೆಲ್ಲ ಇಲ್ಲಿ ನಿಂತಿದ್ದಾರೆ. ಇಲ್ಲೊಂದು ಶಾಲೆ ಇದೆ. ನೋಡಿ, ಇಲ್ಲೂ ಕೂಡ ಒಂದು ಸಣ್ಣ ಹಳ್ಳ ಇದೆ. ಇದರಲ್ಲಿ ಕೂಡ ನೀರಿರುತ್ತೆ ಯಾವಾಗಲೂ. ಅಮ್ಮಿನಹಳ್ಳಿ ಇಲ್ಲಿಂದ 11 ಕಿಲೋಮೀಟ್ರ್ ಉಳಿತು.
ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೇನು ಮಳೆಗಾಲ ಚಾಲೂ ಆಯಿತು. ಕೆಲವು ಕಡೆ ನೆಟ್ವರ್ಕ್ ಸಿಗುತ್ತೆ ಅಂತ ಆಯಿತು ಇಲ್ಲಿ. ಸೊ ನೆಟ್ವರ್ಕ್ ಬರುವಂಥಲ್ಲೆಲ್ಲ ಈ ರೀತಿ ಬೈಕ್ಗಳನ್ನು ನಿಲ್ಲಿಸ್ಕೊಂಡು ಮೊಬೈಲಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು, ಅಥವಾ ನೆಟ್ಟನ್ನು ಆನ್ ಮಾಡ್ಕೊಂಡು ಚಾಟ್ ಮಾಡ್ಬೋದಾಗಿರ್ಬೋದು, ಅಥವಾ ಏನಾದರೂ ಸರ್ಚ್ ಮಾಡೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಎಲ್ಲ ಕಡೆಗಳಲ್ಲೂ ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಅಂತಹ ಕೆಲವು ಸ್ಥಳಗಳಲ್ಲಿ ಮಾತ್ರ ನೆಟ್ವರ್ಕ್ ಬರುತ್ತೆ. ನೀವಿಲ್ಲಿ ನೋಡಬಹುದು. ನೀವು ಈ ರೋಡಲ್ಲಿ ಹೋದರೆ ಬಂಡಲ ಊರಿಗೆ ಹೋಗಬಹುದು. ಬಂಡಲ ಊರು, ಪುತ್ತಗಾರ್ ಮತ್ತು ಕುಮಟಾ. ನಾನು ಆವಾಗ ಹೇಳಿದ್ನಲ್ಲ, ನೀವು ಅಮ್ಮೇನಹಳ್ಳಿಗೆ ಹೋಗಿನೇ ಅಲ್ಲಿಂದ ಕುಮಟಾ ರೋಡ್ ಹಿಡಿದು ಹೋಗಬೇಕಂತ ಏನಿಲ್ಲ. ಒಳಗಡೆ ಒಂದು ಶಾರ್ಟ್ಕಟ್ ಇದೆ, ಅದು ಬಂಡಲ ಊರಿಗೆ ಡೈರೆಕ್ಟ್ ಹೋಗುತ್ತೆ. ಅಂದರೆ ನೀವು ಅಮ್ಮೇನಹಳ್ಳಿಗೆ ಏನು ಇಲ್ಲಿಂದ ಒಂದು ವೇಳೆ ನೀವೇನಾದರೂ ಇಲ್ಲಿಂದ ಹೀಗೆ ರೋಡಲ್ಲಿ ಸ್ಟ್ರೇಟ್ ಹೋಗ್ಬಿಟ್ರೆ ಅಮ್ಮೇನಹಳ್ಳಿ ಹೋಗ್ತಿರೋದಾ, ಅಮ್ಮೇನಹಳ್ಳಿ ಆದ ನಂತರ ನಿಮಗೆ ಸಂಪಕಂಡ ಊರು ಸಿಗುತ್ತೆ. ಸಂಪಕಂಡ ಊರು ಆದ ನಂತರ ನಿಮಗೆ ಕೂರ್ಸೆ ಊರು ಸಿಗುತ್ತೆ. ಕೂರ್ಸೆ ಆದ ನಂತರ ನಿಮಗೆ ಬಂಡಲ ಸಿಗುತ್ತೆ. ಸೊ ಇಲ್ಲಿಂದ ಹೋಗ್ಬಿಟ್ರೆ ಶಾರ್ಟ್ಕಟ್ಟಲ್ಲಿ ಆ ಬಂಡಲ ಊರಿಗೆ ನೀವು ಹೋಗಿಬಿಡ್ಬಹುದು ಅಂತ. ಅದಕ್ಕೆ ಇಲ್ಲಿ ಬೋರ್ಡ್ ಇದೆ. ಇದೇ ರೋಡಲ್ಲಿ ಹೋದರೆ ನೀವು ಬಂಡಲ ಊರಿಗೆ ಹೋಗಬಹುದು. ಈಗ ನಾವು ಅಮ್ಮೇನಹಳ್ಳಿಗೆ ಹೋಗಿ ಅಲ್ಲಿಂದ ಸಿರ್ಸಿಗೆ ಹೋಗೋಣ. ನೋಡಿ, ಇಲ್ಲೊಂದು ಶಾಲೆ ಇದೆ, ಕಂಚಿಕಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇದು ದನಗಳು ಈ ರೀತಿ ಮಧ್ಯೆ ಮಧ್ಯೆ ಬಂದುಬಿಡ್ತವೆ. ನೋಡಿ, ಇದು ಕಂಚಿಕಾಯಿ ಅಂದರೆ ಊರ ಹೆಸರು. ಕಂಚಿಕಾಯಿ ಅಲ್ಲಂತೆ, ಕಂಚಿಕಾಯಿ ಅಂತ ಊರಿನ ಹೆಸರು ಇದು. ಸ್ವಲ್ಪ ಮಳೆ ಮೋಡ ಆಯಿತು. ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹಲಸಿನಕಾಯಿ ಘಮ್ ಅಂತ ಸ್ಮೆಲ್ ಬೀರ್ತಾ ಇದೆ. ಇಲ್ಲೆಲ್ಲ ಹಲಸಿನ ಮರಗಳಿದ್ದಾವೆ. ಇಲ್ಲಿ ಯಾರ್ದೋ ಮನೆಯಲ್ಲಿ ಮಾತ್ರ ಹಲಸಿನ ಮರ ಇದ್ದಾವೆ ಅಂತಲ್ಲ, ಕಾಡಲ್ಲೂ ಕೂಡ ಹಲಸಿನ ಮರಗಳಿದ್ದಾವೆ ಇಲ್ಲಿ. ಅವೆಲ್ಲ ಹಣ್ಣಾಗಿ ಬೀಳುವಂಥ ಟೈಮ್ ಇದು. ಅದಕ್ಕೆ ನಮಗೆ ಸ್ವಲ್ಪ ಹಲಸಿನ ಹಣ್ಣಿನ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಕೆಳಗಡೆ ಎಲ್ಲ ತೋಟ ಇದೆ, ನೋಡ್ಬೋದು ನೀವು. ಈ ರೋಡಲ್ಲಿ ಬಸ್ ಕೂಡ ತಿರುಗಾಡುತ್ತೆ. ಮಳೆಗಾಲ ಟೈಮಲ್ಲಿ ಈ ರೋಡು ಫುಲ್ ರಶ್ ಆಗಿಬಿಡುತ್ತೆ. ಅಂದರೆ ಹುಂಚಳ್ಳಿ ಫಾಲ್ಸಿಗೆ ಹೋಗೋರೆಲ್ಲ ಜಾಸ್ತಿ ಇರ್ತಾರಲ್ಲ, ಮತ್ತು ಮಳೆ ಬೇರೆ ಬರ್ತಾ ಇರುತ್ತೆ ಲೈಟಾಗಿ. ಅಮ್ಮೇನಹಳ್ಳಿ ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ಪಕ್ಕದಲ್ಲೇ ಅಡಿಕೆ ತೋಟ ಇದೆ. ಸ್ನೇಹಿತರೆ, ನಮಗೆಲ್ಲ ಅಡಿಕೆ ತೋಟವನ್ನು ನೋಡಿದರೆ ಏನು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಈ ಅಡಿಕೆಯನ್ನು ಬೆಳೆದೇ ಇರುವಂತಹ ಪ್ರದೇಶಗಳಿರ್ತಾವಲ್ಲ, ಅಲ್ಲಿ ಜನರಿಗೆ ಈ ಅಡಿಕೆಯನ್ನು ನೋಡಿದ ಕೂಡಲೇ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಓಹೋ, ಅಡಿಕೆ ಮರ ನೋಡಿ ಎಷ್ಟೊಂದು ಸ್ಟ್ರೇಟಾಗಿ ಹೋಗುತ್ತೆ, ಯಾವುದೇ ರೆಂಬೆ ಕೊಂಬೆಗಳೆಲ್ಲ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದದ್ದನ್ನು ನಾನು ನೋಡಿದ್ದೀನಿ ಭಾಳಷ್ಟು ಸಲ. ಅಂದರೆ ಅಷ್ಟೊಂದು ಆಶ್ಚರ್ಯ ಆಗಿಬಿಡುತ್ತೆ ಅವರಿಗೆ. ಇನ್ನು ಈ ಗೇರು ಬೀಜನೂ ಅಷ್ಟೇ. ನಮ್ಮಲ್ಲೆಲ್ಲ ಗೇರು ಬೀಜ ಕಾಮನ್ ಇರುತ್ತೆ. ಆದರೆ ಕೆಲವು ಊರಿಂದ ಬಂದವರಿಗೆ ಗೇರು ಬೀಜ ಎಲ್ಲಿ ಬಿಡುತ್ತೆ, ಅಂದರೆ ಗೋಡಂಬಿ ಎಲ್ಲಿ ಬಿಡುತ್ತೆ, ಅದರ ಗಿಡಗಳೆಲ್ಲ ಹೆಂಗಿರ್ತವೆ ಅನ್ನೋದನ್ನು ಗೊತ್ತೇ ಇರೋದಿಲ್ಲ. ಅದನ್ನು ಅವರು ಈ ಕಡೆ ಬಂದು ನೋಡಿದಾಗ ಓಹೋ ಈ ರೀತಿ ಇರುತ್ತಾ ಅಂತ ಆಶ್ಚರ್ಯ ಪಡ್ತಾರೆ. ಅದನ್ನು ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಈಗ ನಾವು ಕೂಡ ಅಷ್ಟೇ ಅಲ್ವಾ, ಬೇರೆ ಯಾವುದೋ ಒಂದು ಊರಿಗೆ ಹೋದಾಗ ಯಾವುದೋ ಒಂದು ಸಸ್ಯವನ್ನು, ಅದರ ಹಣ್ಣನ್ನು, ಅದರ ಗಿಡಗಳನ್ನು ನೋಡಿದಾಗ ಇದೇನಿದು ಅಂತ ಕೆಲವೊಂದು ಗೊತ್ತಾಗೋದಿಲ್ಲ. ಮತ್ತು ಇನ್ನು ಕೆಲವು ಫ್ರೂಟ್ಗಳನ್ನು ನಾವು ತಿಂದಿರ್ತೀವಿ ಬೇರೆ ಊರಿನವು, ಅಂದರೆ ಬೇರೆ ರಾಜ್ಯದವಲ್ಲ. ಸೊ ಅವುಗಳ ಗಿಡಗಳನ್ನು ನಾವು ನೋಡಿರೋದಿಲ್ಲ. ಅವಾಗ ನೋಡಿದಾಗ ನಮಗೊಂದು ರೀತಿ ಆಶ್ಚರ್ಯ ಆಗುತ್ತೆ. ಸೊ ಹಾಗೆ ಕೂಡ ಅವರಿಗೂ
ಈ ತೋಟಗಳನ್ನೆಲ್ಲ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ನೋಡಿ, ಇದು ಶಿರಗುಣಿ ಊರಿಗೆ ಹೋಗ್ಲಿಕ್ಕಿರುವಂತಹ ದಾರಿ. ಇಲ್ಲಿ ಈಶ್ವರ ದೇವಸ್ಥಾನ ಇದೆ. ಹಾಗೆ ಈಗ ಮುಂದೆ ನಮಗೆ ಸಿಗುವಂತಹ ಊರು ಕರ್ಕಿ ಹಕ್ಲು ಅಂತ ಒಂದು ಊರು ಸಿಗುತ್ತೆ. ಕರ್ಕಿ ಹಕ್ಲು ಅಂತ ಅಂದರೆ ನಾನು ನಿಮ್ಗೆ ಆವಾಗ ಹೆಗ್ಗರಣಿಂದ ಹೊರಟು ಕೂಡಲೇ ನಿಲ್ಕುಂದ್ರಕ್ಕಿಂತ ಹಿಂದೆ ಒಂದು ರೋಡ್ ತೋರಿಸಿದ್ನಲ್ವ, ರೈಟಿಗೆ ಹೋದರೆ ಕರ್ಕಿ ಹಕ್ಲು ಊರಿಗೆ ಹೋಗುತ್ತೆ ಈ ರೋಡು ಅಂತ ಹೇಳಿ, ಅದೊಂದು ಶಾರ್ಟ್ಕಟ್ ಅಂತ ತೋರಿಸಿದ್ನಲ್ವ. ಸೊ ಅದೇ ರೋಡು ಈಗ ಇಲ್ಲಿ ಬಂದು ಕರ್ಕಿ ಹಕ್ಲು ಊರಲ್ಲಿ ಸೇರುತ್ತೆ. ನಿಮಗೆ ನಾನು ತೋರಿಸ್ತೀನಿ ಅದನ್ನು. ಈಗ ಇಲ್ಲಿ ಡೌನ್ ಇಳಿದ ಕೂಡಲೇ ತೋಟಗಳು ಸಿಗ್ತವೆ ನೋಡಿ. ಗದ್ದೆ ಆಗಿತ್ತಿದ್ದು ಒಂದು ಕಾಲದಲ್ಲಿ, ತೋಟವನ್ನು ಹಚ್ಚಿದಾರಂತೆ. ಸೊ ಈ ಕಡೆ ಗದ್ದೆ ಹಾಗೆ ಇದೆ ನೋಡಿ. ನೋಡಿ, ಇದೆ ಕರ್ಕಿ ಹಕ್ಲು ಊರು. ಈ ಕಡೆ ಹೋದರೆ ಊರು ತೋಟ ನೋಡಿ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಸಿರ್ಸಿ 21 ಕಿಲೋಮೀಟರ್, ನೀರ್ಗಾನ್ 3 ಕಿಲೋಮೀಟ್ರ್ ಅಂತ. ಸೊ ಇದೇ ರೋಡಲ್ಲಿ ಇದೇ ಜಾಗದಲ್ಲಿ ಆ ರೋಡ್ ಬಂದು ಸೇರುತ್ತೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಇದು ಕರ್ಕಿ ಹಕ್ಲು ಮಾಬಲಣ್ಣನ ಮನೆ. ಮಾಬಲಣ್ಣ ಅಂದರೆ ಸ್ವಲ್ಪ ಫೇಮಸ್ ಈ ಕಡೆ, ಅಂದರೆ ಎಲ್ಲರಿಗೂ ಪರಿಚಯ ಅಂತ. ನೋಡಿ ರೋಡ್ ಯಾವ ರೀತಿ ಇದೆ ಅಂತ. ಈಗ ನಾವು ಆ ಶಾರ್ಟ್ಕಟ್ಟಲ್ಲಿ ಬಂದಿದ್ದರೆ ಆವಾಗಲೇ ಬಂದಿರ್ತಿದ್ವಿ. ಒಂದು 4-5 ಕಿಲೋಮೀಟ್ರ್ ಆದರೂ ಉಳಿತಿತ್ತು. ಆದರೆ ಊರನ್ನ ನೋಡಬೇಕಲ್ಲ ನಾವು. ಆ ರೋಡಲ್ಲಿ ಬರೋದಕ್ಕಿಂತ ಈ ರೋಡಲ್ಲಿ ಬರೋದು ಸ್ವಲ್ಪ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಗಾಡಿಗಳು ಇದೇ ರೋಡಲ್ಲಿ ಓಡಾಡ್ತವೆ. ಏನಾದರೂ ಗಾಡಿಗಳಿಗೆ ತೊಂದರೆ ಆಯಿತು ಅಂತ ಅಂದರೂ ಕೂಡ ಹೆಲ್ಪಿಗೆ ಜನ ಸಿಗ್ತಾರೆ. ಈಗ ಅಲ್ಲಿ ಸಿಗೋದೇ ಇಲ್ಲ ಅಂತಲ್ಲ, ಅಲ್ಲೂ ಕೂಡ ಓಡಾಡ್ತಾರೆ. ಆದರೆ ಇಷ್ಟೊಂದು ಜನ ಅಲ್ಲಿ ಓಡಾಡಲ್ಲ. ನೋಡಿ, ಇಲ್ಲಿ ಗ್ರಾಮ ಅರಣ್ಯ ಸಮಿತಿ ಮಣಿಗಾರ್ ಅಂತ ಇದೆ. ಅಂದರೆ ಮುಂದೆ ನಮಗೆ ಮಣಿಗಾರ್ ಅನ್ನುವಂತಹ ಒಂದು ಊರು ಸಿಗುತ್ತೆ. ಅಂದರೆ ಈ ಕರ್ಕಿ ಹಕ್ಲು ಊರಿನಿಂದ ಗುಡ್ಡದ ಮೇಲೆ ಒಂದು ಶಾರ್ಟ್ಕಟ್ ಕೂಡ ಇದೆ ಮಣಿಗಾರ್ ಊರಿಗೆ ಹೋಗಲಿಕ್ಕೆ ಒಂದು ಶಾರ್ಟ್ಕಟ್ ಇದೆ. ಹಾಗೆ ಮೇನ್ ರೋಡಲ್ಲಿ ಹೋದರೂ ಕೂಡ ನಾವು ರೈಟ್ ಸೈಡಿಗೆ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋದರೆ ಮಣಿಗಾರ್ ಊರು ಸಿಗುತ್ತೆ ನಮಗೆ. ಇಲ್ಲೇನು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಲ್ಲ, ಇದರಿಂದ ರೈಟ್ ಸೈಡ್ ರೋಡಲ್ಲಿ ನಾವು ಕೆಳಗೆ ಹೋದರೆ ಮಣಿಗಾರಿಗೆ ಹೋಗ್ಬೋದು. ಇದು ಮಣಿಗಾರಿಗೆ ಹೋಗಲಿಕ್ಕೆ ಇರುವಂತಹ ದಾರಿ. ಹಾಗೆ ಇಲ್ಲಿ ಕೆಳಗಡೆ ಒಂದು ಬ್ಯಾಣ ಇದೆ, ತುಂಬ ಹಚ್ಚ ಹಸಿರಾಗಿತ್ತು. ಅದು ಚಂಡ ಫಿಲ್ಮ್ ಏನೋ ಶೂಟಿಂಗ್ ಆಗಿದೆ ಅಲ್ಲಿ, ಯಾವುದೋ ಒಂದು ಸಾಂಗು ಚಂಡ ಫಿಲ್ಮ್ದು. ಮೊದಲು ಚಂಡ ಫಿಲ್ಮೇ ಅಂತ ಅಂದ್ಕೊಂಡಿದ್ದೀನಿ, ತಪ್ಪಾಗಿದ್ದರೆ ಕ್ಷಮಿಸಿ. ಮತ್ತು ಅದರದ್ದು ಯಾವುದೋ ಒಂದು ಸಾಂಗಿನ ಶೂಟಿಂಗ್ ಏನೋ ಇಲ್ಲಿ ಆಗಿತ್ತು. ಮಣಿಗಾರ್ ಊರು ಸ್ವಲ್ಪ ಒಳಗಿದೆ. ಈಗ ನಮಗೆ ನೆಕ್ಸ್ಟ್ ಸಿಗುವಂಥ ಮೇನು ಊರು, ಅದಕ್ಕಿಂತ ಮುಖ್ಯವಾಗಿ ಸಿದ್ದಾಪುರ ತಾಲೂಕು ಎಲ್ಲಿಗೆ ಮುಗಿಯುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಇದೇನಿದೆಯಲ್ಲ, ಇದರಿಂದ ಆ ಕಡೆ ಸಿರ್ಸಿ ತಾಲೂಕು, ಈ ಕಡೆ ಸಿದ್ದಾಪುರ ತಾಲೂಕು. ಆ ಬೋರ್ಡಿಂದ ಈ ಕಡೆ ಎಲ್ಲ ಸಿರ್ಸಿ, ಆ ಕಡೆ ಸಿದ್ದಾಪುರ ತಾಲೂಕು. ಈಗ ನಾವು ಸಿರ್ಸಿ ತಾಲೂಕಿಗೆ ಬಂದಿದ್ದೀವಿ, ಎಂಟರ್ ಆಗಿದ್ದೀವಿ. ಇಲ್ಲೊಂದು ಸಣ್ಣ ನದಿ ಇದೆ, ಅವಿನಾಶಿ ನದಿ ಅಲ್ಲ ಇದು. ಮತ್ತು ಅಂತ ಅದರ ಉಪನದಿಗಳು. ಮಳೆ ಹೊಯ್ದಿದ್ರೆ ಒಂದು ವೇಳೆ ನಾವು ಇಷ್ಟು ಬೇಗ ಇಲ್ಲಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ, ನಿಧಾನವಾಗಿ ಬರಬೇಕಾಗಿತ್ತು. ಈಗ ನಾವು ರೇವಣಕಟ್ಟ ಎನ್ನುವಂಥ ಒಂದು ಊರಿಗೆ ಬಂದಿದ್ದೀವಿ. ರೇವಣಕಟ್ಟದಲ್ಲಿ ಸುಮಾರಷ್ಟು ಜನ ನಿಮಗೆಲ್ಲ ಪರಿಚಯ ಇರಬಹುದು. ಇಲ್ಲಿ ಕೂಡ ಮುಸ್ಲಿಂ ಬಾಂಧವರ ಸಂಖ್ಯೆ ತುಂಬ ಹೆಚ್ಚಿದೆ.
ಮತ್ತು ಸಾಕಷ್ಟು ಜನ ಪರಿಚಯದವರು ಕೂಡ ಇದ್ದಾರೆ. ತುಂಬ ಒಳ್ಳೆಯ ಜನ ಇಲ್ಲಿ ಅವರು. ಅದು ಇಲ್ಲಿ ಕೆಳಗಡೆ ಎಲ್ಲ ಇದ್ದಾವಲ್ಲ, ಹೆಚ್ಚಿನದಾಗಿ ಎಲ್ಲ ಮುಸ್ಲಿಂ ಬಾಂಧವರ ಮನೆಗಳು. ಇದು ಅವರ ಸ್ಮಶಾನ. ಸ್ಮಶಾನದಲ್ಲೆಲ್ಲ ಕಲ್ಲುಗಳನ್ನು ನೀವು ನೋಡ್ಬೋದು, ಸಮಾಧಿಗಳನ್ನು. ಹಾಗೆ ಇಲ್ಲಿ ರೇವಣಕಟ್ಟೆ ಹೊಳೆ ಅಂತ ಏನು ಕರಿತೀವಿ, ಇದು ಅಘನಾಶಿನಿ ನದಿ. ಇಲ್ಲಿ ಅಘನಾಶಿನಿ ನದಿ ಸಣ್ಣಕ್ಕಿದೆ, ಹೀಗೆ ಹರ್ಕೊಂಡು ಹೋಗಿ ಮುಂದೆ ಹೋಗಿ 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 ಎಲ್ಲ ಹಳ್ಳ ಕೊಳ್ಳಗಳನ್ನೆಲ್ಲ ಸೇರಿಕೊಂಡು ದೊಡ್ಡಕ್ಕಾಗಿ ಮುಂದೆ ಹೋಗುತ್ತೆ ನೋಡಿ. ಇದೇ ಅಘನಾಶಿನಿ ನದಿ. ಮಂಜುಗುಣಿ ಕಡೆಯಿಂದ ಬಂತು ಇದು ನೋಡಿ, ಹೀಗೆ ಹರ್ಕೊಂಡು ಹೋಗುತ್ತೆ. ಮಳೆಗಾಲದಲ್ಲಿ ಎಷ್ಟು ತುಂಬುತ್ತೆ ಅಂತಂದರೆ ಒಂದೊಂದು ಸಲ ನೆರೆ ಹತ್ತಾಗ ರೇವಣಕಟ್ಟ ಊರಿನಲ್ಲಿ ಕೆಲವೊಂದಿಷ್ಟು ಜನರ ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿತ್ತು. ಮನೆಗಳೆಲ್ಲ ಬಿದ್ದು ಹೋಗಿದ್ವು ಬೆಳಗಾಗೋದ್ರೊಳಗೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಅದು ಕೂಡ ನನ್ನ ಚಾನಲ್ನಲ್ಲೇ ಇದೆ. ಸಾಕಷ್ಟು ಜನರ ಮನೆಗಳೆಲ್ಲ ಮುರಿದು ಬಿದ್ದು ಹೋಗಿದ್ವು. ಆ ರೀತಿಯಲ್ಲಿ ಅಂದರೆ ಮಣ್ಣು ಗೋಡೆಗಳೆಲ್ಲ ಕುಸಿದು ಎಲ್ಲ ಬಿದ್ದು ಹೋಗಿದ್ವು. ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಏನಾದರೂ ನೀರು ತುಂಬಿತು ಅಂತಾದರೆ ಇದರ ಕೆಳಗಡೆ ಸರ್ಕುಳಿ ಊರು ಅಂತ ಬರ್ತದೆ. ಆ ಸರ್ಕುಳಿ ಊರಲ್ಲಿರೋ ಮನೆಗಳಿಗೆಲ್ಲ ನೀರು ಹೋಗಿಬಿಟ್ಟಿತ್ತು. ಮನೆ ಒಳಗೆಲ್ಲ ಹಾವುಗಳು ಓಡಾಡ್ತಾಯಿದ್ವು. ನೀರಲ್ಲಿ ಬಂದಿರುವಂಥ ಹಾವುಗಳೆಲ್ಲ ಒಂದೆರಡು ಹಾವುಗಳಲ್ಲ, ತುಂಬ ಹಾವುಗಳು ಒಂದು ಮನೆ ಒಳಗೆಲ್ಲ ಹೋಗ್ಕೊಬಿಟ್ಟಿದ್ವು. ದೇವಸ್ಥಾನ ಎಲ್ಲ ಮುಳುಗಿ ಹೋಗಿತ್ತು. ನಿಮಗೆ ಅದರ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲೇ ಸಿಗುತ್ತೆ, ನೀವು ನೋಡ್ಬೋದು. ಅದರಲ್ಲಿ ನಾನು ಈ ರೇವಣಕಟ್ಟದಲ್ಲೂ ಬ್ರಿಡ್ಜ್ವರೆಗೂ ನೀರು ಬಂದಿದ್ದನ್ನು ತೋರಿಸಿದ್ದೀನಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ರೇವಣಕಟ್ಟದಲ್ಲಿ ಸಾಕಷ್ಟು ಮನೆಗಳೆಲ್ಲ ಮುಳುಗಿ ಹೋಗಿದ್ದಷ್ಟೇ ಅಲ್ಲ, ಮುರಿದು ಬಿದ್ದು ಹೋಗಿದ್ದನ್ನು ಕೂಡ ತೋರಿಸಿದ್ದೀನಿ. ಸಾಕಷ್ಟು ಮನೆಗಳು ಬಿದ್ದಿರೋದನ್ನು. ಹಾಗೆ ಸರಕುಳಿನೂ ಕೂಡ ತೋರಿಸಿದ್ದೀನಿ. ಅಲ್ಲಿ ಯಾವ ರೀತಿ ನೀರಿನಿಂದ ತೊಂದರೆ ಆಗಿತ್ತು. ದೇವಸ್ಥಾನಗಳೇ ಮುಳುಗಿ ಹೋಗಿತ್ತು, ಗೋಪುರ ಮಾತ್ರ ಕಾಣಿಸ್ತಿತ್ತು. ಎಷ್ಟೋ ಜನರ ಮನೆಗಳ ಒಳಗೆಲ್ಲ ನೀರು ನುಗ್ಗಿತ್ತು. ತುಂಬ ಕಷ್ಟಪಟ್ಟಿದ್ರು ಜನರು ಆವಾಗ. ಸೊ ಅದರ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲ್ನಲ್ಲೇ ಸಿಗುತ್ತೆ, ನೀವು ಹೋಗಿ ನೋಡಬಹುದು. ನೋಡಿ ಇಲ್ಲಿ ವಾತಾವರಣ ಎಷ್ಟೊಂದು ಸುಂದರವಾಗಿದೆ. ಮಳೆಗಾಲದಲ್ಲಿ ಇಂಥ ರೋಡಲ್ಲಿ ಬರಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಸ್ವಲ್ಪ ಡೇಂಜರಸ್ಸು ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಫಸ್ಟ್ ಮಳೆ ಹೊಯ್ಬೇಕಾದ್ರೆ ಮರ ಗಿಡಗಳೆಲ್ಲ ಸ್ವಲ್ಪ ಮುರ್ಕೊಂಡು ಬೀಳೋದು ಜಾಸ್ತಿ. ಆನಂತರ ಸ್ವಲ್ಪ ದಿನ ಆದ ನಂತರ ಒಂದು ಹಂತಕ್ಕೆ ಬರುತ್ತೆ ಮಳೆ. ಫಸ್ಟು ಜೋರು ಮಳೆ ಗಾಳಿ ಎಲ್ಲ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇದು ನೋಡಿ ನೆಬ್ಬೂರು, ಇದು ನೆಬ್ಬೂರಿಗೆ ಹೋಗ್ಲಿಕ್ಕಿರುವಂತಹ ದಾರಿ ಇದು. ಹೀಗೆ ನಾವು ಮುಂದೆ ಹೋದರೆ ನಮಗೆ ನೆಕ್ಸ್ಟು ಅಮ್ಮೇನಹಳ್ಳಿಗೆ ಹೋಗ್ಬೋದು, ಜಾನಮನೆಗೂ ಹೋಗ್ಬೋದು. ಫಸ್ಟ್ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸಲ್ಲಿ ಎಡಕ್ಕೆ ಹೋದರೆ ಜಾನಮನೆಗೆ ಹೋಗ್ಬೋದು. ಆ ಜಾನಮನೆಗೆ ಹೋದರೂ ಕೂಡ ಸಿರ್ಸಿ ರೋಡಿಗೆ ಟಚ್ ಆಗುತ್ತೆ. ಹಾಗೆ ರೈಟ್ ಸೈಡಿಗೆ ಹೋದರೆ ಅಮ್ಮೇನಹಳ್ಳಿಗೆ ಹೋಗ್ಬೋದು. ಅಮ್ಮೇನಹಳ್ಳಿಗೆ ಹೋದರೂ ಕೂಡ ಸಿರ್ಸಿ ರೋಡಿಗೆ ಟಚ್ ಆಗುತ್ತೆ. ಆದರೆ ಸಿರ್ಸಿಗೆ ಹೋಗೋರು ಅಮ್ಮೇನಹಳ್ಳಿಗೆ ಹೋಗಿ ಸಿರ್ಸಿ ಹೋಗೋದೇ ಬೆಸ್ಟು, ಹತ್ತಿರ ಆಗುತ್ತೆ. ಜಾನಮನೆಯಿಂದ ಮತ್ತೆ ಸಿರ್ಸಿ ಹೋಗ್ತಾರೆ ಅಂದರೆ ಸ್ವಲ್ಪ 1 ಕಿಲೋಮೀಟ್ರ್ ಸುತ್ತಾಗೋದೇನೋ ಅಷ್ಟೇ. ಅದೀಗ ಮಳೆ ಮೋಡ ಆಗೋಯ್ತು. ಅಷ್ಟರೊಳಗೆ ನಾವು ಜಾನಮನೆನೋ ಅಥವಾ ಅಮ್ಮೇನಹಳ್ಳಿನೋ ಮುಟ್ಕೊಂಡು ಸಿರ್ಸಿ ರೋಡ್ ಟಚ್ ಆದರೆ ಸಾಕು. ಒಂದು ಸಿರ್ಸಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು. ಸ್ಟ್ಯಾಂಡು ಇದೆ. ಮಳೆ ಬರೋ ಚಾನ್ಸ್ ಇದೆ. ಮಳೆ ಬಂದು ನೋಡಿ ಮುಂದೆ ಏನು ಕ್ರಾಸ್ ಕಾಣಿಸ್ತಲ್ವಾ, ಈ ಕ್ರಾಸಿಂದ ನಾವು ಎಡಕ್ಕೆ ಹೋದರೆ ಜಾನಮನೆಗೆ ಹೋಗ್ಬೋದು. ಅಂದರೆ ಸ್ವಲ್ಪ ದೂರದಲ್ಲೇ ಜಾನಮನೆ ಊರು ಸಿಗುತ್ತೆ, ಕುಮಟಾ ರೋಡಿಗೆ ಟಚ್ ಆದಂಗೆ. ಅಥವಾ ಹೀಗೆ ಸ್ಟ್ರೇಟ್ ಹೋದರೆ ಅಮ್ಮೇನಹಳ್ಳಿಗೆ ಹೋಗುತ್ತೆ. ಅಮ್ಮೇನಹಳ್ಳಿಗೆ ಹೋದರೂ ಸಿರ್ಸಿ ರೋಡ್ ಟಚ್ ಆದಂಗೆ. ಜಾನಮನೆಯಿಂದ ಅಮ್ಮೇನಹಳ್ಳಿಗೆ ಏನು 1 ಕಿಲೋಮೀಟ್ರ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಈಗ ನಾವು ಅಮ್ಮೇನಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಹಣಗಾರಿಗೆ ಹೋಗೋ ರಸ್ತೆ ಆ ಕಡೆ ಹೋಯ್ತು. ಮಳೆ ಬರ್ತಾ ಇದೆ, ಸಣ್ಣ ಮಳೆ ಬರ್ತಾ ಇದೆ. ಒಂದು ವೇಳೆ ಕ್ಯಾಮ್ರಾ ಲೆನ್ಸ್ ಮೇಲೇನಾದರೂ ಒಂದು ಸಣ್ಣ ಮಳೆ ಹನಿ ಬಿತ್ತು ಅಂತಾದರೂ ನಿಮಗೆ ರೋಡ್ ಕಾಣಿಸ್ತೇ ಇರ್ಬೋದು. ಅದಕ್ಕಾಗಿ ದೊಡ್ಡ ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ನಾನು ಮೇನ್ ರೋಡಿಗೆ ಹೋಗಿ ಮುಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೋಯ್ತು.
ನೋಡಿ ಈಗ ನಮ್ಮ ಎದುರುಗಡೆ ಕಾಣ್ತಾ ಇರುವಂತಹ ಊರೇ ಅಮ್ಮೇನಹಳ್ಳಿ. ಇಲ್ಲಿಂದ ನೋಡಬಹುದು ನೀವು ತೆಂಗಿನ ಮರಗಳೆಲ್ಲ ಕಾಣಿಸ್ತಾ ಇದ್ದಾವೆ, ಹಾಗೆ ಮನೆಗಳೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ನೋಡಿ ಅಂತೂ ಈಗ ಸಿರ್ಸಿ ರೋಡಿನ ಹತ್ರ ನಾವು ಬಂದು ರೀಚ್ ಆಗಿದ್ದೀವಿ. ಹಾಗೆ ಅಲ್ಲಿ ಎದುರುಗಡೆ ನೋಡಿದರೆ ನಿಮಗೆ ಶಾಲೆ ಕೂಡ ಕಾಣಿಸುತ್ತೆ. ಹಾಗೆ ಈಗ ರೈಟ್ ಸೈಡ್ಗೇನು ರೋಡ್ ಹೋಯ್ತಲ್ವ, ಅಲ್ಲೂ ಕೂಡ ಸ್ವಲ್ಪ ಊರಿದೆ. ಹೀಗೆ ಮುಂದೆ ಬಂದರೆ ನಾವು ಈ ಅಮ್ಮೇನಹಳ್ಳಿ ಮತ್ತು ಸಿರ್ಸಿ ಕುಮಟಾ ರೋಡು ಟಚ್ ಆಗುವ ಮೇನ್ ಸ್ಪಾಟಿಗೆ ಬಂದು ಮುಟ್ತೀವಿ. ನೋಡಿ ನಮ್ಮ ಎದುರುಗಡೆ ಈಗ ಸ್ವಲ್ಪ ದೂರದಲ್ಲಿ ನಿಮಗೆ ಸಿರ್ಸಿ ಕುಮಟಾ ರೋಡು ಕ್ರಾಸ್ ಆಗ್ತಾ ಇರೋದು ಕಾಣಿಸ್ಬಹುದು. ಇಲ್ಲಿ ಹಂಪ್ಗಳೆಲ್ಲ ಇದ್ದಾವೆ, ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಯಾಕಂದರೆ ಸಿರ್ಸಿ ಕುಮಟಾ ರೋಡಲ್ಲಿ ಓಡಾಡುವಂತಹ ವಾಹನಗಳು ಸ್ಪೀಡಾಗಿ ಓಡಾಡ್ತಾ ಇರ್ತವೆ. ಅದಕ್ಕಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ನೀವು ಹೋಗಬೇಕಾಗಿರುತ್ತೆ. ನಾವು ಇಲ್ಲಿಂದ ಎಡಗಡೆ ಹೋದರೆ ಕುಮಟಾ ಕಡೆ ಹೋಗ್ಬೋದು, ಹಾಗೆ ಹೀಗೆ ಸ್ಟ್ರೇಟು ಅಥವಾ ಬಲಗಡೆ ಹೋದರೆ ನಾವು ಸಿರ್ಸಿ ಕಡೆ ಹೋಗ್ಬೋದು. ಈ ರೋಡ್ಗಳನ್ನಂತೂ ನೀವೆಲ್ಲ ನೋಡೇ ಇರ್ತೀರ, ಇಲ್ಲಿ ತೋರಿಸ್ಲಿಕ್ಕೆ ಅಂಥದ್ದೇನೂ ಇಲ್ಲ, ಎಲ್ಲರಿಗೂ ಗೊತ್ತಿದ್ದೇ ಆಗಿರುತ್ತೆ. ಆದರೆ ಈಗ ನಾವು ಕಾಡಿನ ದಾರಿಯಲ್ಲೆಲ್ಲ ಬಂದವಲ್ಲ, ಅಲ್ಲೇ ನೋಡುವಂಥದ್ದು ಇರುವಂಥದ್ದು. ಇಲ್ಲೆಲ್ಲ ಈಗ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅಗಲವಾಗಿ ರೋಡನ್ನು ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ವಾಹನಗಳ ಸಂಚಾರ ಕೂಡ ತುಂಬ ಸ್ಪೀಡಾಗೇ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ನೀವು ಹುಷಾರಾಗಿ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ನೋಡಿ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಅಮ್ಮೇನಹಳ್ಳಿಯ ಊರು. ಹಾಗೆ ಇಲ್ಲಿ ಸ್ವಲ್ಪ ದೂರ ಹೋದ ಕೂಡಲೇ ರೈಟ್ ಸೈಡಿಗೆ ಫಾರೆಸ್ಟ್ ಆಫೀಸ್ ಎಲ್ಲ ಇದೆ. ಹಾಗೆ ಅದರ ಪಕ್ಕದಲ್ಲೇ ಒಂದು ಹೊಳೆ ಹರಿಯುತ್ತೆ, ಅಮ್ಮೇನಹಳ್ಳಿ ಹೊಳೆ ಅಂತ ಕರೀತಾರೆ ಅದನ್ನು. ಮೊದಲು ಆ ಬ್ರಿಡ್ಜು ಒಂದು ರೀತಿ ಹಂಪ್ ರೀತಿಯೇ ಇತ್ತು, ಸಣ್ಣ ಬ್ರಿಡ್ಜ್ ಆಗಿತ್ತು. ಈಗ ಆ ಬ್ರಿಡ್ಜನ್ನು ತೆಗೆದು ಈ ಹೈವೇ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಬ್ರಿಡ್ಜನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮಗೆ ಇಲ್ಲಿ ಹಂಪ್ ರೀತಿ ಈಗ ಅನಿಸೋದೇ ಇಲ್ಲ, ಅಂದರೆ ನಾರ್ಮಲ್ ಆಗಿ ಇಲ್ಲಿ ಕ್ರಾಸ್ ಆಗ್ತಾ ಇದ್ದೀವಿ ನಾವು ಅಂತ ಅನಿಸುತ್ತೆ. ನೋಡಿ ಈಗ ಈ ಅಮ್ಮೇನಹಳ್ಳಿ ಹೊಳೆಯ ಬ್ರಿಡ್ಜನ್ನು ಕ್ರಾಸ್ ಮಾಡಿದ್ದೀವಿ. ಹೀಗೆ ಇಲ್ಲಿ ನಮಗೆ ಸ್ವಲ್ಪ ಸ್ಟ್ರೇಟ್ ರೋಡು ಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡಿಗೆ ಒಂದು ನರ್ಸರಿ ಕೂಡ ಇತ್ತು. ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಕೊಳ್ಳೋ ನಮಗೆ ಇನ್ನೊಂದು ಹೊಳೆ ಸಿಗುತ್ತೆ, ಅದನ್ನು ಚಂಡುಮುರುಕನ ಹಳ್ಳ ಅಂತ ಕರೀತಾರೆ. ಅಲ್ಲಿಂದ ಕೂಡ ಎಡಗಡೆ ಒಂದು ರೋಡ್ ಹೋಗುತ್ತೆ, ಬೆಳನಹಳ್ಳಿ ಅಥವಾ ಹತ್ತರ್ಗೆ ರೋಡಿಗೆ ಹೋಗಿ ಅದು ಟಚ್ ಆಗುತ್ತೆ. ಹಾಗೆ ಅಲ್ಲಿಂದ ಮುಂದೆ ವಾಣಿ ವಿಘ್ನೇಶ್ವರ ಅದಕ್ಕೆಲ್ಲ ಹೋಗಬಹುದು. ನೋಡಿ ಮಳೆಗಾಲ ಆಗಿರೋದ್ರಿಂದ ಇದು ಮತ್ತು ಸಿಮೆಂಟ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಜಾರೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಧಾನವಾಗಿ ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಹೇಗೂ ನಿಮಗೆ ಸಿರ್ಸಿ ಕುಮಟಾ ರೋಡ್ ಅಂತೂ ಭಾಳಷ್ಟು ಜನರಿಗೆ ಗೊತ್ತಿದ್ದೇ ಇರುತ್ತೆ, ಇಲ್ಲಿ ಹೇಳಬೇಕಾದಂಥದ್ದೆಲ್ಲ ಏನೂ ಇರಲ್ಲ. ಅದಕ್ಕಾಗಿ ಇಲ್ಲಿ ನಾನು ನಿಮಗೆ ಇಲ್ಲೊಂದು ಸ್ವಲ್ಪ ದೂರ ಚಂಡುಮುರುಕನ ಹಳ್ಳದವರೆಗೆ ತೋರಿಸಿ ಆ ಏರನ್ನು ಹತ್ತದ ನಂತರ ನಿಮಗೆ ವಿಡಿಯೋವನ್ನು ಡೈರೆಕ್ಟ್ ಸಿರ್ಸಿದೆ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲಿ ನಮಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಹಾಗೆ ಎಡಗಡೆ ಒಂದು ರೋಡ್ ಇದೆ. ಈ ರೋಡಲ್ಲೇ ಹೋದರೆ ನಾವು ಬನಗಟ್ಟು, ಬೆಳೆನಹಳ್ಳಿ, ಹತ್ತರೆಗೆ ಆ ಕಡೆ ಎಲ್ಲ ಹೋಗಬಹುದು. ಹಾಗೆ ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ಹಳ್ಳ ಏನಿದೆ, ಇದನ್ನೇ ಚಂಡುಮುರುಕನ ಹಳ್ಳ ಅಂತ ಕರೀತಾರೆ. ಇಲ್ಲಿ ಕೂಡ ಈಗ ಹೊಸದಾಗಿ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಬ್ರಿಡ್ಜನ್ನು ದಾಟಿದ ಕೂಡಲೇ ಒಂದು ದೊಡ್ಡದಾದ ಅಪ್ ಇದೆ. ಆದರೆ ಕ್ಯಾಮ್ರಾದಲ್ಲಿ ನಮಗೆ ಅಪ್ ಇರೋದು ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ಲ, ನಾರ್ಮಲ್ ರೋಡ್ ಕಂಡಂಗೆ ಕಾಣಿಸುತ್ತೆ. ಆದರೆ ಇದು ಸ್ವಲ್ಪ ಅಪ್ಪೇ ಇರೋದಿಲ್ಲಿ. ಹಾಗೆ ಈ ಅಪ್ಪನ್ನು ಹತ್ತಬೇಕಾದ್ರೆ ಎಡಗಡೆಗೆಲ್ಲ ತೋಟಗಳೆಲ್ಲ ಇದ್ದಾವೆ, ನೇರವಾಗಿ ಕಾಣದೇ ಹೋದರೂ ಕೂಡ ಅಲ್ಲಿ ಒಳಗೆ ಸಣ್ಣ ಸಣ್ಣ ದಾರಿಗಳೆಲ್ಲ ಇದ್ದಾವೆ. ಹಾಗೆ ಈ ಅಪ್ಪಲ್ಲಿ ಕರ್ವಿಂಗ್ಗಳು ಕೂಡ ಇದ್ದಾವೆ. ಆ ಕಡೆಯಿಂದ ಬರುವ ವಾಹನಗಳು ಸ್ಪೀಡಾಗಿ ಬರ್ತವೆ, ಈ ಕಡೆಯಿಂದ ಹೋಗೋರು ಹಾಗೆ ಆ ಕಡೆಯಿಂದ ಬರುವವರು ಎಲ್ಲರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಓಡಾಡಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಹಲವಾರು ಬಾರಿ ಆಕ್ಸಿಡೆಂಟ್ಗಳೆಲ್ಲ ಆಗಿದ್ದಾವೆ. ನೋಡಿ ಈಗ ಅಪ್ಪನ್ನು ಹತ್ತಿ ನಾವು ಮೇಲೆ ಬಂದಿದ್ದೀವಿ. ಈ ಅಪ್ಪನ್ನು ಹತ್ತಾ ಇದ್ದಂಗೆ ನಮಗೆ ನೆಕ್ಸ್ಟ್ ಸಿಗುವಂತಹ ಊರು ಅಂದರೆ ಕೊಳಗಿ ಬೀಸು. ಕೊಳಗಿ ಬೀಸ್ ಆದ ನಂತರ ನಮಗೆ ಹಾರುಗಾರ್ ಊರು ಸಿಗುತ್ತೆ. ಹಾರುಗಾರ್ ನಂತರ ನಮಗೆ ಹನುಮಂತಿ ಊರು ಸಿಗುತ್ತೆ. ಆ ನಂತರ ನಮಗೆ ಸಿರ್ಸಿನೇ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ನೋಡಿ ಈಗ ನಾವು ಸಿರ್ಸಿ ಊರಿನ ಹತ್ತಿರಕ್ಕೆ ಬಂದಿದ್ದೀವಿ. ಅಂದರೆ ಈ ಸಿರ್ಸಿನ ಊರು ಅಂತ ಹೇಳೋದಕ್ಕಿಂತ ನಗರ ಅಂತ ಹೇಳಬೇಕು. ಸಿರ್ಸಿ ಒಂದು ದೊಡ್ಡ ಸಿಟಿನೇ. ಸಿರ್ಸಿ ಹತ್ತತ್ರಕ್ಕೆ ಈಗ ನಾವು ಬರ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲಿ ಮನೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೇಸಿಗೆ ಟೈಮಲ್ಲೆಲ್ಲ ಕಲ್ಲಂಗಡಿ ಹಣ್ಣು ಅಥವಾ ತೆಂಗಿನಕಾಯಿ, ಸಿಂಹಾಳ ಅವುಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಮಾರ್ತಾ ಇರ್ತಾರೆ. ಹಾಗೆ ಇಲ್ಲೆಲ್ಲ ನೀವು ನೋಡಬಹುದು ದೊಡ್ಡ ದೊಡ್ಡ ಬೋರ್ಡ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇನ್ನೇನು ನಾವು ಸ್ವಲ್ಪ ಹೊತ್ತಿನಲ್ಲೇ ಸಿರ್ಸಿಗೆ ಎಂಟರ್ ಆಗ್ತೀವಿ. ಸಿರ್ಸಿಗೆ ಎಂಟರ್ ಆಗ್ತಾ ಇದ್ದಂಗೆ ಮೊದಲಿಗೆ ಸಿಗುವ ಏರಿಯಾವನ್ನು ನೀಲೇಕಣಿ ಅಂತ ಕರೀತಾರೆ. ಈಗ ನಾವು ಸಿರ್ಸಿಯಲ್ಲಿ ಎಂಟರ್ ಆಗ್ತಿರೋ ಈ ಸ್ಥಳದ ಹೆಸರು ನೀಲೇಕಣಿ ಅಂತ. ಇಲ್ಲೆಲ್ಲ ಕೂಡ ನಿಮಗೆ ಹೋಟೆಲ್ಗಳು, ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಿಗ್ತವೆ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಇದೇ ರೋಡ್ಗೆ ಸಿದ್ದಾಪುರದಿಂದ ಬರುವಂತಹ ರೋಡ್ ಕೂಡ ಜಾಯಿನ್ ಆಗುತ್ತೆ. ಅವೆರಡೂ ರಸ್ತೆಗಳು ಸೇರೋ ಜಾಗದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಅದು ಕೂಡ ತುಂಬ ಫೇಮಸ್ ದೇವಸ್ಥಾನವೇ. ಹಾಗೆ ಅಲ್ಲಿಂದ ನಮಗೆ ಒಂದೇ ರೋಡು, ಅದನ್ನು ಹಿಡ್ಕೊಂಡು ಹೋದರೆ ನಾವು ಸಿರ್ಸಿ ಪೇಟೆಯ ಮಧ್ಯದವರೆಗೂ ಹೋಗಬಹುದು. ನೋಡಿ ಇಲ್ಲಿ ಸಿದ್ದಾಪುರ ರೋಡು ಬಂದು ಸೇರುವಂತಹ ಸ್ಥಳ ಇದೇನೆ. ಹಾಗೆ ಅಲ್ಲಿ ಎದುರುಗಡೆ ಕಾಣ್ತಾ ಇರುವಂಥದ್ದೇ ಗಣಪತಿಯ ದೇವಸ್ಥಾನ.
ಹೀಗೆ ಮುಂದೆ ಹೋದರೆ ನಾವು ಸಿರ್ಸಿಪೇಟೆಗೆ ಹೋಗಬಹುದು. ಸ್ನೇಹಿತರೆ, ನಿಮಗೇನಾದರೂ ಸಿರ್ಸಿಯಿಂದ ಕುಮಟಾವರೆಗಿನ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಆದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬಹುದು. ನಾನು ಸಿರ್ಸಿಯಿಂದ ಕುಮಟಾವರೆಗೆ ಹೋಗಬೇಕಾದ್ರೆ ಯಾವ್ಯಾವ ಊರುಗಳು ಸಿಗ್ತವೆ, ಅವುಗಳ ವಿಶೇಷತೆಗಳೆಲ್ಲ ಏನೇನು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ ಸ್ನೇಹಿತರೆ, ನಮ್ಮ ಎಡಗಡೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆ. ನೀವು ಬೇಕಾದರೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬಹುದು. ಕುಮಟಾ ಕಡೆ ಹೋಗುವ ವಾಹನಗಳು, ಸಿದ್ದಾಪುರ ಕಡೆ ಹೋಗುವ ವಾಹನಗಳು ಇದೇ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತವೆ ಹೆಚ್ಚಾಗಿ. ಹಾಗೆ ಇಲ್ಲಿ ಎಡಗಡೆ ಹೋದರೆ, ಅಂದರೆ ಕೆಳಗಡೆ ಡೌನಲ್ಲಿ ಹೋದರೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬಹುದು. ಇಲ್ಲಿ ವರ್ಷಕ್ಕೊಮ್ಮೆ ನೀಲೆಕಣಿ ತೇರು ಕೂಡ ಆಗುತ್ತೆ. ತುಂಬ ಜನರು ಸೇರ್ತಾರೆ. ಸಿರಸಿಯ ಮಾರಿಕಾಂಬಾ ಟೆಂಪಲ್ ತುಂಬ ಫೇಮಸ್ ಇರೋದು. ಸಿರಸಿಗೆ ಬಂದರೆ ನೀವು ಖಂಡಿತವಾಗಲೂ ಮಾರಿಕಾಂಬಾ ದೇವಸ್ಥಾನವನ್ನು ವಿಸಿಟ್ ಮಾಡಲೇಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಹೈ ಲೆವೆಲ್ ಟೂರಿಸಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.